ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಣ್ ಸವದಿ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಇವತ್ತು ಮೀಡಿಯಾ ಜೊತೆ ಮಾತನಾಡಿದ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದೇನು? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ನಿಜಕ್ಕೂ ಲಕ್ಷ್ಮಣ್ ಸವದಿ ಅವರು ಶೀಘ್ರವೇ ಕಾಂಗ್ರೆಸ್ನ ತೊರೆಯಲಿದ್ದಾರಾ? ಮಾಧ್ಯಮದವರ ಪ್ರಶ್ನೆಗೆ ಲಕ್ಷ್ಮಣ್ ಸವದಿ ಅವರು ಉತ್ತರ ಕೊಟ್ಟಿದ್ದಾರೆ. ಏನು ಎತ್ತ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇನೆ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ದಕ್ಕೆ ಲಕ್ಷ್ಮಣ್ ಸವದಿ ಅವರು ಸೇರಿದಂತೆ ಜಗದೀಶ್ ಶೆಟ್ಟರ್ ಸಹ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಜಗದೀಶ್ ಶೆಟ್ಟರನ್ನು ಗರ್ವಾಪ್ಸಿ ಅನ್ನೋ ತರ ವಾಪಸ್ ಬಿಜೆಪಿಗೆ ಬಂದ್ರು. ಈಗ ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಹರಿದಾಡ್ತಿರೋ ವಿಚಾರ ಏನಪ್ಪಾ ಅಂದ್ರೆ, ಅವರು ಸಹ ಬಿಜೆಪಿ ವಾಪಸ್ ಬರಬಹುದು. ಬರ್ತಾರಾ? ಬರೋದಾದ್ರೂ ಯಾವಾಗ ಬರ್ಬೋದು? ಲೋಕಸಭಾ ಚುನಾವಣೆಗೆ ಮುಂಚೆನೆ ಬರ್ತಾರಾ ಅಥವಾ ಲೋಕಸಭಾ ಚುನಾವಣೆ ಆದ್ಮೇಲೆ ಬರ್ತಾರಾ? ಈ ಎಲ್ಲ ಪ್ರಶ್ನೆಗಳಂತೂ ಇದ್ದೇ ಇತ್ತು. ಇದೆಲ್ಲದಕ್ಕೂ ಲಕ್ಷ್ಮಣ್ ಸವದಿ ಅವರು ಏನ್ ಹೇಳ್ತಾರೆ ನೋಡೋಣ. ಸ್ನೇಹಿತರೆ, ರಾಜಕೀಯದಲ್ಲಿ ಎಲ್ಲಾನು ಸಾಧ್ಯ ಅನ್ನೋದು ಇದಕ್ಕೆ ನೋಡಿ. ಅದಕ್ಕೆ ಲಕ್ಷ್ಮಣ್ ಸವದಿ ಅವರು ಒಂದು ಎಕ್ಸಾಂಪಲ್. ಸವದಿ ಅವರೇನೋ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು. ಅವ್ರು ಕಾಂಗ್ರೆಸ್ಗೆ ಬರುವಾಗ ನಿಮಗೆ MLA ಟಿಕೆಟ್ ಕೊಡ್ತೀವಿ, ಗೆದ್ರೆ ಸಚಿವ ಸ್ಥಾನನೂ ಕೊಡ್ತೀವಿ ಅನ್ನೋ ಭರವಸೆನ ಕಾಂಗ್ರೆಸ್ನವರು ಕೊಟ್ಟಿದ್ರು. ಆದರೆ ಆ ಭರವಸೆ ಈಗ ಹುಸಿಯಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಲಕ್ಷ್ಮಣ್ ಸವದಿ ಅವರಿಗೆ ಈಗ ನಿರಾಸೆಯಾಗಿದೆ. ಅದಕ್ಕೆ ಸರಿಯಾದ ಸಮಯ ಅನ್ನಂಗೆ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಕಬ್ಬಣ ಕಾದಾಗ್ಲೇ ಬಡಿಬೇಕು ಅನ್ನೋ ಮಾತಿದೆ. ಲಕ್ಷ್ಮಣ್ ಸವದಿ ಅವರು ಸಹ ಇಂತಹ ಸನ್ನಿವೇಶನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರಾ? ನನ್ನನ್ನ ಮಂತ್ರಿ ಮಾಡಿ, ಇಲ್ಲ ಅಂದ್ರೆ ನನ್ ದಾರಿ ನಾನ್ ನೋಡ್ಕೋತೀನಿ. ಅವರೇ ಈ ಹಿಂದೆ ಹೇಳ್ಕೊಂಡಿದ್ದಾರೆ, ಬಿಜೆಪಿಯವರು ನನ್ನನ್ನು ವಾಪಸ್ ಬನ್ನಿ ಅಂತ ಕರಿತಾ ಇದ್ದಾರೆ. ಮನೆ ಮಗ ನೀವು ತಿರುಗಿ ವಾಪಸ್ ಬನ್ನಿ, ಕಹಿ ಘಟನೆಗಳನ್ನೆಲ್ಲ ಮರ್ತು ಬಿಡೋಣ, ಬೇಡಿಕೆ ಅಂತೂ ನನಗೆ ಬಿಜೆಪಿಗೆ ವಾಪಸ್ ಬರೋದಕ್ಕೆ ಇದೆ ಅಂತ ಅವಾಗ ಹೇಳಿದ್ರು ಲಕ್ಷ್ಮಣ್ ಸವದಿ ಅವರು. ಆದ್ರೆ ನಾನು ಬಿಜೆಪಿಗೆ ವಾಪಸ್ ಹೋಗೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು. ಒಂದಂತೂ ನಿಜ, ಕಾಂಗ್ರೆಸ್ ನಲ್ಲಿ ಲಕ್ಷ್ಮಣ್ ಸವದಿ ಅವರ ಕಡೆಗಣನೆ ಆಗಿರೋದು. ಕಾಂಗ್ರೆಸ್ನ ನಾಯಕರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇಲ್ಲ, ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅನ್ನೋ ಬೇಸರ ಅಂತೂ ಲಕ್ಷ್ಮಣ್ ಸವದಿ ಅವರಿಗೆ ಇದ್ದೇ ಇದೆ. ಯಾಕೆ ಅಂದ್ರೆ ಈ ಹಿಂದೆ ಅವರು ಬಿಜೆಪಿ ನಲ್ಲಿ ಇದ್ದಾಗ ಸಚಿವರಾಗಿದ್ರು. ಅಷ್ಟೇ ಯಾಕೆ ಉಪಮುಖ್ಯಮಂತ್ರಿ ಸಹ ಆಗಿದ್ರು ಲಕ್ಷ್ಮಣ್ ಸವದಿ ಅವರು. ಅಂತಹವರನ್ನು ಈಗ ಮಂತ್ರಿ ಸಹ ಮಾಡ್ತಾ ಇಲ್ಲ ಅಂದ್ರೆ ಬರೀ ಶಾಸಕ ಸ್ಥಾನಕ್ಕಷ್ಟೇ ಸೀಮಿತವಾಗಿದ್ದಾರೆ ಅಂದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ? ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದ ಬಹುದೊಡ್ಡ ನಾಯಕರು. ಅವರು ಕಾಂಗ್ರೆಸ್ಸಿಗೆ ಬಂದ್ರು ಅಂದ್ರೆ ಬರೀ ಟಿಕೆಟ್ ಆಶ್ವಾಸನೆಯಿಂದ ಅಷ್ಟೇ ಬಂದಿರಲ್ಲ, ಮುಂದಿನ ರಾಜಕೀಯ ಭವಿಷ್ಯನ ಯೋಚನೆ ಮಾಡಿ ಸಹ ಬಂದಿರ್ತಾರೆ. ಸಚಿವನಾಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಈ ಎಲ್ಲಾ ಆಸೆಗಳು ಅವರಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಇದೇ ಲಕ್ಷ್ಮಣ್ ಸವದಿ ಅವರಿಗೆ ಬೇಸರ ಉಂಟು ಮಾಡುವಂತೆ ಮಾಡಿರೋದು. ಆಗಾಗ ಅವರು ಕಾಂಗ್ರೆಸ್ಗೆ ಬಿಜೆಪಿ ಬೂತನ ತೋರಿಸಿ ತಿವಿತಾ ಇರ್ತಾರೆ. ನನಗೆ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ನಾನು ವಾಪಸ್ಸು ಹೋಗ್ತೀನಿ ಅಂತ. ಇದು ಸಹ ಒಂದು ರಾಜಕೀಯ ದಾಳ. ಈ ಹಿಂದೆ ಸಹ ಬಿಜೆಪಿಯ ನಾಯಕರು ಲಕ್ಷ್ಮಣ್ ಸವದಿ ಅವ್ರಿಗೆ ಹೇಳಿದ್ರು, ಸವದಿ ಅವರೇ, ನಿಮ್ಮಲ್ಲಿ ಇರೋದು ಬಿಜೆಪಿ DNA, ಕಾಂಗ್ರೆಸ್ DNA ಅಲ್ಲ, ಹಂಗಾಗಿ ವಾಪಸ್ ಬಂದ್ಬಿಡಿ ಅಂತ. ಇದಕ್ಕೆ ಲಕ್ಷ್ಮಣ್ ಸವದಿ ಅವರು ಸಹ ರಿಪ್ಲೈ ಕೊಟ್ಟಿದ್ರು, ಯಾರ್ಯಾರ್ದೋ DNA ನನಗೆ ಯಾಕೆ ಸೇರಿಸ್ತೀರಾ? ನಾನ್ ಯಾಕೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ವಾಪಸ್ ಹೋಗ್ಲಿ? ನನಗೇನು ಹುಚ್ಚಿಡ್ದಿದ್ಯಾ? ಲಕ್ಷ್ಮಣ್ ಸವದಿ ಅವರೇ ಬೇರೆ, ಜಗದೀಶ್ ಶೆಟ್ಟರೇ ಬೇರೆ. ಜಗದೀಶ್ ಶೆಟ್ಟರು ನಾನು ಕಾಂಗ್ರೆಸ್ಗೆ ಬಂದ ಆದ್ಮೇಲೆ ಬಂದವರು. ಜಗದೀಶ್ ಶೆಟ್ಟರು ವಾಪಸ್ ಬಿಜೆಪಿಗೆ ಹೋದ್ರು ಅಂದ ಮಾತ್ರಕ್ಕೆ ನಾನು ಹೋಗ್ಬೇಕಾ? ನನಗೆ ಆಗ ಆದ ನೋವು, ಹಿಂಸೆನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ಇಷ್ಟಾದ್ರೂ ನಾನು ಬಿಜೆಪಿನಲ್ಲಿ ಹೆಂಗ್ ಮುಂದುವರಿಲಿ? ಹಾಗಾಗಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದೆ ಅಂತ ಆಗ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು. ಕಾಂಗ್ರೆಸ್ನ ಪ್ರತಿಯೊಬ್ಬರು ನನಗೆ ಗೌರವ ಕೊಡ್ತಾರೆ. CM ಆಗಿರ್ಬೋದು, DCM ಆಗಿರ್ಬೋದು, ನನ್ನನ್ನ ಗೌರವಯುತವಾಗಿ ಕಾಣ್ತಾರೆ. ಆದ್ರೆ ಒಳಗೆ ಅಸಮಾಧಾನ ಅಂತೂ ಲಕ್ಷ್ಮಣ್ ಸವದಿ ಅವರಿಗೆ ಇದ್ದೇ ಇದೆ. ಬಿಜೆಪಿನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೆ, ಬೇರೆಯವರ ಕೆಲಸ ನಾನ್ ಮಾಡ್ಕೊಡ್ತಾ ಇದ್ದೆ. ಇಲ್ಲಿ ಕಾಂಗ್ರೆಸ್ಗೆ ಬಂದು ನನ್ನ ಕ್ಷೇತ್ರದ ಕೆಲಸ ಮಾಡಿಸ್ಕೊಳ್ಳೋಕೆ ನಾನು ಇನ್ನೊಬ್ಬರ ಬೇಡುವಂತ ಪರಿಸ್ಥಿತಿ ಬಂದಿದೆಯಲ್ಲ. CM ಮತ್ತು DCM ಅವರ ಅಪಾಯಿಂಟ್ಮೆಂಟ್ ಗೋಸ್ಕರ ಕಾದು ನನ್ನ ಕ್ಷೇತ್ರದ ಕೆಲಸ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ. ಇದೆಲ್ಲ ಬೇಸರ ಸವದಿ ಅವರಲ್ಲಿ ಇದೆ. ನಾವು ಲಾಜಿಕ್ ಆಗಿ ಯೋಚನೆ ಮಾಡೋದಾದ್ರೆ ಲಕ್ಷ್ಮಣ್ ಸವದಿ ಅವರು ಶಾಸಕರಾಗಿದ್ದಾರೆ, ಅದು ಆಡಳಿತ ಪಕ್ಷದ ಶಾಸಕರು. ಈಗ ಅವರು ಆಡಳಿತ ಪಕ್ಷ ಬಿಟ್ಟು ವಿರೋಧ ಪಕ್ಷಕ್ಕೆ ಹೋಗಿ ಮಾಡೋದಾದ್ರೂ ಏನಲ್ಲಿ? ಪದೇ ಪದೇ ಬಿಜೆಪಿನ ತೋರಿಸಿ ಹೋಗ್ತೀನಿ ಅಂತ ಎದುರಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಲಕ್ಷ್ಮಣ್ ಸವದಿಯವರು ಮಾಡಿಕೊಳ್ಳೋದಂತೂ ನಿಜ. ಮುಂದೊಂದ್ ದಿವಸ ಲಾಟ್ರಿ ಹೊಡೆದ್ರು ಹೊಡಿಬಹುದೇನೋ, ನಾನು ಸಚಿವ ಆದ್ರೂ ಆಗ್ಬೋದೇನೋ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅನ್ನೋದು ಸವದಿಯವರ ಮನಸ್ಸಲ್ಲಂತೂ ಇದೆ. ಸ್ನೇಹಿತರೆ, ಇದೆಲ್ಲ ಡಿಪೆಂಡ್ ಆಗಿರೋದು ಲೋಕಸಭಾ ಚುನಾವಣೆ ಮೇಲೆ, ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ. ಏನಾದ್ರೂ ಕಾಂಗ್ರೆಸ್ 2024ರ ಚುನಾವಣೆಯಲ್ಲಿ 2 ಅಂಕಿ ಸ್ಥಾನ ಗೆಲ್ತು ಅಂದ್ರೆ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಡೌಟ್. ಕಾಂಗ್ರೆಸ್ 2 ಅಂಕಿ ಸ್ಥಾನ ದಾಟ್ಲಿಲ್ಲ ಅಂದ್ರೆ
ಸೌದಿ ಅವ್ರನ್ನ ಮಂತ್ರಿ ಸ್ಥಾನಕ್ಕೆ ಕನ್ಸಿಡರ್ ಮಾಡೋದ್ರಲ್ಲಿ ಯಾವುದೇ ಡೌಟು ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿರೋ ಅಭಯ ಇದೆ. ಲೋಕಸಭಾ ಚುನಾವಣೆ ಆಗ್ಲಿ, ವೆಯ್ಟ್ ಮಾಡಿ ಅದಾದ್ಮೇಲೆ ನಾವು ನಿಮಗೆ ಸೂಕ್ತ ಸ್ಥಾನಮಾನ ಅಂದ್ರೆ ಸಚಿವ ಸ್ಥಾನನ ಕೊಡ್ತೀವಿ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಲೋಕಸಭಾ ಚುನಾವಣೆಯ ಡೆಡ್ ಲೈನ್ ನ ಇಟ್ಕೊಂಡು ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. ಆಗಾಗ ಮೀಡಿಯಾ ಮುಂದೆ ಬಂದು ಬಿಜೆಪಿಯನ್ನು ತೋರಿಸಿ ಪ್ರೆಷರ್ ಹಾಕೋದಂತೂ ಗ್ಯಾರಂಟಿ ಕಾಂಗ್ರೆಸ್ ಮೇಲೆ. ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರ ಬಂದು 1 ವರ್ಷ ಕಳೆದೋಗಿದೆ, ಇನ್ 4 ವರ್ಷ ಅಧಿಕಾರಾವಧಿ ಇದೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಸಚಿವ ಸ್ಥಾನನ ಗಿಟ್ಟಿಸ್ಕೋಬೇಕು ಅಂತ ಲಕ್ಷ್ಮಣ್ ಸವದಿ ಅವರು ತೀರ್ಮಾನ ಮಾಡಿದ್ದಾರೆ. ಈ ಕಡೆ ಜಗದೀಶ್ ಶೆಟ್ಟರ್ ವಿಚಾರ ಬೇರೆ ಆಗುತ್ತೆ. ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ್ರು, ಟಿಕೆಟ್ ಅನ್ನು ಕೊಟ್ರು. ಆದರೆ MLA ಎಲೆಕ್ಷನ್ ಅಲ್ಲಿ ಸೋತಂತ ಜಗದೀಶ್ ಶೆಟ್ಟರಿಗೆ MLC ಏನೋ ಮಾಡಿದ್ರು ಕಾಂಗ್ರೆಸ್ನವರು. ಜಗದೀಶ್ ಶೆಟ್ಟರು ಯಾವಾಗ್ಲೂ ಜನರ ಮಧ್ಯೆ ಇದ್ದಂತವ್ರು, ಅವರಿಗೆ ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಬೇಕಿಲ್ಲ. ಈ ನಡುವೆ ಬಿಜೆಪಿ ಅವರು ಜಗದೀಶ್ ಶೆಟ್ಟರಿಗೆ ಆಫರ್ ಕೊಟ್ರು, ಬಂದ್ಬಿಡಿ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಿಮಗೆ ಕೊಡ್ತೀವಿ ಅಂತ. ಮತ್ತೆ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ನಿಂದ ಬಿಜೆಪಿಗೆ ಜಿಗಿದ್ರು. ಇದೆಲ್ಲದಕ್ಕೂ ಪ್ರತಿಕ್ರಿಯೆ ನೀಡಿದ್ದಂತ ಜಗದೀಶ್ ಶೆಟ್ಟರ್ ಹೇಳಿದ್ದೇನಪ್ಪಾ ಅಂದ್ರೆ, ನಾನು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡ್ಬೇಕು, ಹಾಗಾಗಿ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಬಂದಿದ್ದೇನೆ. ಸಹಜವಾಗಿ ಯಾವ್ದಾದ್ರು ಒಂದು ರೀಸನ್ ಕೊಡ್ಲೇಬೇಕಲ್ಲ, ಇದನ್ನ ಕೊಟ್ಟಿದ್ರು ಜಗದೀಶ್ ಶೆಟ್ಟರು. ಇದಕ್ಕೆ ಅವಾಗ ಡಿ ಕೆ ಶಿವಕುಮಾರ್ ಅವರು ರಿಪ್ಲೈ ಸಹ ಕೊಟ್ಟಿದ್ರು, ಬಿಜೆಪಿ ಅವರು ಯಾರಿಗ್ ಬಿಡ್ತಾರ್ರಿ, ಎಲ್ಲರಿಗೂ ಕರೀತಾರೆ, ಎಲ್ಲರಿಗೂ ಫೋನ್ ಮಾಡ್ತಾರೆ, ನನಗೂ ಸಹ ಫೋನ್ ಮಾಡಿ ಕರೀತಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ್ಮೇಲೆ ಸ್ವಲ್ಪನಾದ್ರೂ ಚುರುಕು ಮುಟ್ಟಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿ ವಾಪಸ್ಸು ಕರೆತರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಮತ್ತು ಅದರಲ್ಲಿ ಸಕ್ಸಸ್ ಸಹ ಕಂಡಿದ್ರು. ಅದೇ ತರ ಲಕ್ಷ್ಮಣ್ ಸವದಿ ಅವರಿಗೂ ಸಹ ಆಗ್ಲೇ ಗಾಳ ಹಾಕಿದ್ರು 1 ತಿಂಗಳು ಮುಂಚೆನೆ. ಲಕ್ಷ್ಮಣ್ ಸವದಿ ಅವರು ಸದ್ಯದ ಮಟ್ಟಿಗೆ ಬಿಜೆಪಿಗೆ ಬರುವ ಲಕ್ಷಣಗಳಂತೂ ಇಲ್ಲ. ಲೋಕಸಭಾ ಚುನಾವಣೆ ನಂತರ ಇದು ಯಾವ ಟರ್ನ್ ಪಡೆಯುತ್ತೆ ಹೇಳಕ್ಕಾಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಮತ್ತು ಬಿಜೆಪಿಯ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಲಕ್ಷ್ಮಣ್ ಸವದಿ ಅವರ ನಡೆ ಡಿಪೆಂಡ್ ಆಗಿರುತ್ತೆ. ವಿಜೇಂದ್ರ ಅವರು ಹಾಕಿದಂತ ಗಾಳಕ್ಕೆ ಶೆಟ್ಟರ್ ಏನೋ ಬಿದ್ರು, ಲಕ್ಷ್ಮಣ್ ಸವದಿ ಅವರಿಗೂ ಸಹ ಗಾಳ ಹಾಕಿದ್ರು, ಆದ್ರೆ ಅವರು ಬಿದ್ದಿಲ್ಲ ಇದುವರೆಗೂ. ಬಳ್ಳಾರಿಯ ಗಣಿದಣಿ ಜನಾರ್ದನ್ ರೆಡ್ಡಿ ಅವರಿಗೂ ಸಹ ಗಾಳ ಹಾಕಿದ್ರು. ಆ ಮೀನು ಸಹ ವಿಜೇಂದ್ರ ಅವರ ಗಾಳದಿಂದ ತಪ್ಪಿಸ್ಕೊಂಡು ಹೋಗಿದೆ ಅಂತ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು MLA ಆಗಿದ್ದಾರೆ, ಅವರ ಕ್ಷೇತ್ರದ ಆಗು ಹೋಗುಗಳನ್ನು ಅವ್ರು ನೋಡ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಸಹ ಬೇಕಾಗುತ್ತೆ, ಅನುದಾನ ಮತ್ತೊಂದಕ್ಕೆ. ಅವರು ತಮ್ಮನ್ನ ತಾವು ಆಡಳಿತ ಪಕ್ಷದ ಜೊತೆಗೆ ಗುರುತಿಸ್ಕೊಂಡ್ರೇನೆ ಒಳ್ಳೇದು. ಇಷ್ಟೆಲ್ಲ ಗೊತ್ತಿರೋ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲೂ ಸಹ ಬಿಜೆಪಿ ಅವರು ಬೇಡ್ಕೊಂಡ್ರು ಸಹ ಮುಲಾಜಿಲ್ದೆ ಕಾಂಗ್ರೆಸ್ ಪರ ವೋಟ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಸಹ ಮನಸ್ಸು ಮಾಡಿದ್ರು ಬಿಜೆಪಿಗೆ ಬರ್ಬೇಕು ಅಂತ. ಆದ್ರೆ ಅವ್ರ ಕಂಡೀಷನ್ ಏನಿತ್ತಪ್ಪ ಅಂದ್ರೆ, ಲೋಕಸಭಾ ಚುನಾವಣೆಗೂ ಮುಂಚೆನೆ ನನ್ನನ್ನ ಬಿಜೆಪಿಗೆ ತಗೋಬೇಕು ಅಂತ. ಹೈಕಮಾಂಡ್ ಇದಕ್ಕೆ ಒಪ್ಪಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಗಣಿ ಹಗರಣದ ಆರೋಪದ ಮೇಲೆ ಅವರು ಜೈಲಿಗೆ ಹೋಗಿ ಬಂದವರು, ಭ್ರಷ್ಟಾಚಾರದ ಆರೋಪ ಇದೆ. ಹಾಗಾಗಿ ಇದು ಲೋಕಸಭಾ ಚುನಾವಣೆಯ ಮೇಲೆ ರಾಷ್ಟ್ರದ ಮಟ್ಟದಲ್ಲಿ ಬಿಜೆಪಿಗೆ ಕಸಿವಿಸಿ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಸೇರ್ಪಡೆ ಫುಲ್ ಸ್ಟಾಪ್ ಇಟ್ಟಿತ್ತು. ಒಟ್ಟಾರೆಯಾಗಿ ಸ್ನೇಹಿತರೆ, 24ರ ಲೋಕಸಭಾ ಚುನಾವಣೆಯ ನಂತರ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಇವರ ರಾಜಕೀಯ ನಡೆ ಯಾವ ತಿರುವು ಕಾಣುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.